ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಮೆಹಂದಿನ ಹಚ್ಕೊಳ್ಳೋಣ ಅಂತ ಇದ್ದೀನಿ ತಲೆಗೆ. ಸ್ವಲ್ಪ ಗ್ರೇ ಹೇರ್ಸ್ ಇದೆ ನನಗೆ. ಇದನ್ನು ವೈಟ್ ಹೇರ್ ಅಂತ ಹೇಳಲ್ಲ ನಾನು, ಬಿಕಾಸ್ ಎಮೋಷ್ನಲ್ ಡ್ಯಾಮೇಜ್ ಆಗಿಬಿಡುತ್ತೆ. ಸೊ ನಂಗೆ ಗ್ರೇ ಹೇರ್ಸ್ ಇದೆ, ಅದಕ್ಕೆ ನಾನು ಮೆಹಂದಿನ ಹಚ್ಕೋತೀನಿ. ನಂಗೆ ಆಲ್ಮೋಸ್ಟ್ ಎಲ್ಲರೂ ಕೇಳ್ತಾರೆ, ನೀವೇನು ಕಲರಿಂಗ್ ಮಾಡ್ತೀರಾ ಅಂತ. ಇಲ್ಲ, ನಾನು ಯಾವುದೇ ಥರ ಕಲರಿಂಗ್ ಮಾಡಲ್ಲ. ಸೊ ನಾನು ಯಾವ್ದು ಮೆಹಂದಿ ಹಚ್ಕೊಳ್ಳೋದು ಅಂದರೆ, ಕಾಣಿಸ್ತಿದೆಯಾ, ಸೊ ಪೂರ್ಣಿಮಾ ಅಂತ. ನೀವು ಹೆನ್ನಾನು ಯೂಸ್ ಮಾಡ್ಕೋಬೋದು. ಆಮೇಲೆ ಮಾರ್ಕೆಟಲ್ಲಿ ತುಂಬ ಥರದ್ದು ಬ್ರ್ಯಾಂಡ್ಸ್ ಇದೆ, ಸೊ ನೀವು ಯಾವುದಾದ್ರೂ ಯೂಸ್ ಮಾಡ್ಕೋಬೋದು. ಬಟ್ ನಾನು ಯೂಸ್ ಮಾಡೋದು ಪೂರ್ಣಿಮಾ ಅಂತ. ಇದನ್ನು ನಾನು ಆಲ್ಮೋಸ್ಟ್ ಇವಾಗ ಒಂದು 10+ ಇಯರ್ಸಿಂದನೂ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇನ್ನೊಂದೇನೆಂದರೆ, ಒಬ್ಬೊಬ್ರು ಹೇಳ್ತಾರೆ ಮೆಹಂದಿ ಹಚ್ಕೋತೀನಿ ಬಟ್ ಕಲರೇ ಬರಲ್ಲ, ನನ್ನ ಗ್ರೇ ಹೇರ್ಸ್ ಎಲ್ಲ ಹಾಗೇ ಇರುತ್ತೆ ಅಂತ. ಮೆಹಂದಿ ಹಚ್ಕೊಳ್ಳೋದು ಇಂಪಾರ್ಟೆಂಟ್ ಅಲ್ಲ, ಅದನ್ನು ಯಾವ ಥರ ನಾವು ಪ್ರಿಪೇರ್ ಮಾಡ್ತೀವಿ, ಆಮೇಲೆ ಯಾವ ಥರ ಹಚ್ಕೋತೀವಿ ಅನ್ನೋದನ್ನ ಸ್ವಲ್ಪ ನಾವು ಗಮನ ಇಡಬೇಕಾಗತ್ತೆ. ಸೊ ಇವತ್ತು ತೋರಿಸ್ತೀನಿ ನಾನು ಯಾವ ಥರ ಪೇಸ್ಟ್ನ ಮಾಡ್ತೀನಿ ಆ್ಯಂಡ್ ಯಾವ ಥರ ಹಚ್ಕೋತೀನಿ ಅಂತ. ಸ್ಟಾರ್ಟ್ ಮಾಡೋಣ. ಇಲ್ಲಿ ಇವಾಗ ನಾನು ಫಸ್ಟು ಮೆಹಂದಿನ ಹಾಕ್ತಾ ಇದ್ದೀನಿ, ಪೌಡರ್ನ. ಸೊ ನಿಮಗೆ ಎಷ್ಟು ಬೇಕು ನೋಡಿ, ನಿಮ್ಮದು ಕೂದಲು ಎಷ್ಟು ದೊಡ್ಡದಿದೆ, ಸೊ ಅದ್ರ ಮೇಲೆ ನಿಮಗೆ ಕ್ವಾಂಟಿಟಿ ಗೊತ್ತಾಗುತ್ತೆ. ಸೊ ನಾನು ಇಷ್ಟನ್ನು ಹಾಕ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ನಾನು ಟೀ ಡಿಕಾಕ್ಷನ್ನ ಮಾಡಿಟ್ಟಿದ್ದೀನಿ. ಇದರಿಂದ ಏನು ಯೂಸ್ ಅಂದರೆ, ಒಬ್ಬೊಬ್ಬರು ಬೀಟ್ರೂಟ್ ಜ್ಯೂಸ್ ಕೂಡ ಹಾಕ್ತಾರೆ. ಬಟ್ ನಂಗೆ ಅಷ್ಟೊಂದೆಲ್ಲ ಪೇಷನ್ಸ್ ಇಲ್ಲ, ತುಂಬ ಕೆಲಸನೇ ಆಗುತ್ತಲ್ವ. ಅದಕ್ಕೆ ನಾನು ಟೀನ ಬಾಯ್ಲ್ ಮಾಡಿಬಿಟ್ಟು ಟೀ ಪೌಡರ್ ಹಾಕಿ, ಇವಾಗ ಏನು ಹೇಳ್ತೀರಾ ನೀವು, ಪೇಸ್ಟ್ ಮಾಡ್ತಾ ಇದ್ದೀನಿ ನಾನು. ಸೊ ಇದು ಹಾಕೋದ್ರಿಂದ ಏನಾಗುತ್ತೆ ಅಂದರೆ, ನಿಮಗೆ ಕಲರ್ ಬರುತ್ತೆ ತಲೆಗೆ, ಅಂದರೆ ಕೂದಲಿಗೆ ಕಲರ್ ಬರುತ್ತೆ. ಸೊ ಆ್ಯಂಡ್ ಇದು ಅದೇ, ಒಬ್ಬೊಬ್ಬರು ಬೀಟ್ರೂಟದ್ದು ಹಾಕ್ತಾರೆ, ಒಬ್ಬೊಬ್ಬರು ಎಗ್ನ ಯೂಸ್ ಮಾಡ್ತಾರೆ. ಬಟ್ ಒಬ್ಬೊಬ್ಬರಿಗೆ ಎಗ್ ಇಷ್ಟ ಆಗಲ್ಲ, ಸ್ಮೆಲ್ ಬರುತ್ತೆ ಅಂತ. ಸೊ ಅದಕ್ಕೆ ನಾನು ಇಲ್ಲಿ ಬರೀ ಇವಾಗ ಇದನ್ನು ಹಾಕ್ತಾ ಇದ್ದೀನಿ. ಚೆನ್ನಾಗಿ ಕಲಿಸ್ಕೋಬೇಕಾಗತ್ತೆ. ಆಮೇಲೆ ಸ್ವಲ್ಪನೇ ಹಾಕ್ಕೊಳ್ಳಿ, ಇನ್ನು ಜಾಸ್ತಿ ಹಾಕ್ಕೋಬೇಕಾಗಿಲ್ಲ. ಇದನ್ನು ನಿಮ್ಗೆ ಗೊತ್ತಾಗುತ್ತೆ ಅಲ್ವಾ. ಸೊ ಇದನ್ನು ನಾನು ಒಂದ್ಸಲ ಇವಾಗ ಕಲಿಸ್ಬಿಟ್ಟು, ಇದಕ್ಕೆ ಇವಾಗ ನಾನು ಸ್ವಲ್ಪ ಕರ್ಡ್ನ ಯೂಸ್ ಮಾಡ್ತೀನಿ. ಇಲ್ಲಿ ಯಾಕೆ ನಾನು ಕರ್ಡ್ನ ಯೂಸ್ ಮಾಡ್ತಾ ಇದ್ದೀನಿ ಅಂದರೆ, ಇದು ಒಂಥರ ನಿಮಗೆ ಕಂಡೀಷ್ನರ್ ಆಗಿ ವರ್ಕ್ ಮಾಡುತ್ತೆ. ಸೊ ಒಬ್ಬೊಬ್ಬರು ಫುಲ್ ಕರ್ಡ್ ಹಾಕ್ಕೋತಾರೆ, ಬಟ್ ನಾನಿಲ್ಲಿ ಸ್ವಲ್ಪ ಕರ್ಡ್ ಹಾಕ್ತಾ ಇದ್ದೀನಿ, ನೀವು ನೋಡ್ಬೋದು. ಸೊ ಚೆನ್ನಾಗಿ ಕಲಿಸ್ಕೋಬೇಕಾಗತ್ತೆ. ನನಗೆ ಯಾಕೋ ಸ್ವಲ್ಪ ಪೌಡರ್ ಕಡಿಮೆ ಅನ್ನಿಸ್ತು, ಸೊ ಇನ್ನು ಸ್ವಲ್ಪ ಹಾಕ್ಕೋತೀನಿ ನಾನು. ಹಾಕ್ಕೊಂಡು ಇದಕ್ಕೆ ಟೀ ಡಿಕಾಕ್ಷನ್ನ ಹಾಕ್ಕೋತಾ ಇದ್ದೀನಿ. ಇವಾಗ ನೋಡಿ ಚೆನ್ನಾಗಿ ಪೇಸ್ಟ್ ಮಾಡ್ತೀನಿ. ಆ್ಯಂಡ್ ಇನ್ನೊಂದಂದರೆ, ಒಬ್ಬೊಬ್ಬರು ಕಲರ್ ಮಾಡಿಸ್ಕೋತಾರೆ, ಬಟ್ ಅದು ಕೆಮಿಕಲ್ಸ್ ಎಲ್ಲ ಇದ್ದೇ ಇರುತ್ತಲ್ವ. ಯಾರು ಎಷ್ಟೇ ಹೇಳಿ ನ್ಯಾಚುರಲ್ ಅಂದ್ಬಿಟ್ಟು ಕೆಮಿಕಲ್ಸ್ ಇದ್ದೇ ಇರುತ್ತೆ. ಇವಾಗ ಇದರಲ್ಲೂ ಇರುತ್ತೆ, ನಾನು ಇಲ್ಲ ಅಂತ ಹೇಳಲ್ಲ. ಬಟ್ ಆದಷ್ಟು ಇವಾಗ ನಾನು ಇದು ನೋಡ್ಬೋದು ನೀವು, ಟೀ ಡಿಕಾಕ್ಷನ್ನ ಹಾಕಿದೆ ಕಲರ್ ಬರಲಿಕ್ಕೆ, ಆಮೇಲೆ ನಾನು ಮೊಸರನ್ನ ಹಾಕಿದೆ. ಸೊ ಆದಷ್ಟು ನಾವು ಕೆಮಿಕಲ್ಸ್ನ ಅವಾಯ್ಡ್ ಮಾಡೋದು ಅಷ್ಟೇ. ಏನು ಕೆಮಿಕಲ್ ಫ್ರೀ ಆಗಿರ್ತೀವಿ ಅಂದರೆ ಆಗಲ್ಲ ಈ ಲೈಫ್ ಸ್ಟೈಲಲ್ಲಿ. ಸೊ ಎಷ್ಟಾಗುತ್ತೋ ಅಷ್ಟನ್ನು ಕಡಿಮೆ ಮಾಡ್ಬೋದು. ನೀವು ನೋಡ್ಬೋದು ಇವಾಗ ಚೆನ್ನಾಗಿ ಕಲಿಸ್ತಾ ಇದ್ದೀನಿ. ಇದನ್ನು ಫುಲ್ಲು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೀವು, ಗಂಟಿರಬಾರ್ದು. ಸೊ ಗಂಟಿದ್ರೆ ನಾಳೆ ಹಚ್ಕೋಬೇಕಾದ್ರೆ ಕಷ್ಟ ಆಗುತ್ತೆ. ಆಮೇಲೆ ಇದನ್ನು ನೀವು ಆಲ್ಮೋಸ್ಟ್ ಇವಾಗ ಓವರ್ ನೈಟ್ ಇಡಬೇಕಾಗತ್ತೆ, ಕೂಡಲೇ ಹಚ್ಕೊಳ್ಳೋಕ್ಕೂ ಆಗಲ್ಲ. ಇವಾಗ ಇಲ್ಲಿ ಟೈಮ್ ಬಂದುಬಿಟ್ಟು 9:30 ಆಗಿದೆ. ಸೊ ನಾನು ನಾಳೆ ಹಚ್ಕೋಬೇಕಾದ್ರೆ ಆಲ್ಮೋಸ್ಟ್ ಒಂದು 9:30 ಆಗುತ್ತೆ. ಸೊ ಅಲ್ಲಿಗೆ ಚೆನ್ನಾಗಿ ಸೋಕ್ ಆಗುತ್ತಲ್ವಾ. ನೋಡ್ಬೋದು ನಾನು ಚೆನ್ನಾಗಿ ಇವಾಗ ಮಿಕ್ಸ್ ಮಾಡಿದ್ದೀನಿ. ಸೊ ಇದಕ್ಕಿವಾಗ ನಾನು ಲೆಮನ್ನ ಹಾಕ್ತೀನಿ.
ಸೊ ಇದು ಹಾಕೋದ್ರಿಂದ ಏನಾಗುತ್ತೆ ಅಂದರೆ ನಿಮಗೆ ಡ್ಯಾಂಡ್ರಫ್ ಇದ್ದರೆ ಇಲ್ಲ ಒಬ್ಬೊಬ್ಬರಿಗೆ ಇಚ್ಚಿ ಇರುತ್ತೆ, ಸೊ ಇಚ್ಚಿನೆಸ್ ಹೋಗುತ್ತೆ, ರೆಡ್ನೆಸ್ ಇರುತ್ತೆ ಒಬ್ಬೊಬ್ಬರಿಗೆ, ಅದು ಹೋಗುತ್ತೆ. ಮೇಯ್ನಾಗಿ ಡ್ಯಾಂಡ್ರಫ್ ಇದು ಆ್ಯಂಟಿ ಡ್ಯಾಂಡ್ರಫ್ ಆಗಿ ವರ್ಕ್ ಮಾಡೋದ್ರಿಂದ ನಾನು ಲೆಮನ್ನ ಯೂಸ್ ಮಾಡ್ತೀನಿ. ಆ್ಯಂಡ್ ಇದು ನಿಮ್ಮ ಇಷ್ಟ, ನೀವು ಯೂಸ್ ಮಾಡಬಹುದು ಇಲ್ಲ ಯೂಸ್ ಮಾಡ್ದೇನೂ ಇರಬಹುದು, ಬಟ್ ನಾನು ಯೂಸ್ ಮಾಡ್ತೀನಿ ಇದನ್ನು. ಇದು ಸೀಡ್ಸ್ ಬಿದ್ದೋಯ್ತು, ಸೊ ಅದನ್ನು ಸ್ವಲ್ಪ ತೆಗಿತಾ ಇದ್ದೀನಿ. ಸೊ ಇವಾಗ ಮತ್ತೆ ಸ್ವಲ್ಪ ಮಿಕ್ಸ್ ಮಾಡ್ತೀನಿ ನಾನು. ಇದು ಆಪ್ಷನಲ್ ಮಾತ್ರ ಲೆಮನ್ ಯೂಸ್ ಮಾಡೋದು, ಸೊ ಇಷ್ಟ ಇದ್ದರೆ ಮಾಡ್ಕೊಳ್ಳಿ, ಬಟ್ ಮಾಡಿದರೆ ಒಳ್ಳೆಯದು ಅನ್ನೋದು ನನ್ನ ಒಂದು ಅಭಿಪ್ರಾಯ. ಏಕೆಂದರೆ ನಾನು ಇದನ್ನು ಆಲ್ಮೋಸ್ಟ್ ಹೇಳಿದ್ನಲ್ಲ ಆವಾಗಲೇ, ಒಂದು 10 ವರ್ಷದ ಮೇಲೇ ಆಯಿತು ನಾನು ಹಚ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿ. ನಾವು ಊರಿಗೆ ಹೋದರೆ ಎಲ್ಲ ಕೇಳೋದು, ನೀನೇನು ಕಲರಿಂಗ್ ಮಾಡಿಸ್ತಿದ್ಯಾ, ಏನು ಎತ್ತ ಅಂತ. ಇಲ್ಲ, ನಾನು ಮೆಹಂದಿ ಹಚ್ಕೋತೀನಿ ಅಂದರೆ ಅವ್ರು ನಂಬೋದೇ ಇಲ್ಲ. ಸೊ ಅದಕ್ಕೆ ನಾನಿವತ್ತು ತೋರಿಸೋಣ ನಿಮಗೆ ನಾನು ಯಾವ ಥರ ಹಚ್ಕೋತೀನಿ, ಸೊ ದಟ್ ನೀವು ಟ್ರೈ ಮಾಡ್ಬೋದಲ್ವಾ. ನಾನೇ ತುಂಬ ಜನರ ಬಾಯಲ್ಲಿ ಕೇಳಿದ್ದೀನಿ ಎಷ್ಟು ಹಚ್ಚಿದ್ರೂ ಆಗಲ್ಲ ಅಂತ. ಸೊ ಇದನ್ನು ಇವಾಗ ನೋಡಿ ಚೆನ್ನಾಗಿ ಎಲ್ಲ ಮಿಕ್ಸ್ ಆಗಿದೆ. ಇದನ್ನು ಇವಾಗ ನೀವು ಓವರ್ನೈಟ್ ಬಿಡಬೇಕಾಗತ್ತೆ. ಸೊ ನಾಳೆ ಮಾರ್ನಿಂಗ್ ನಾನು ಮತ್ತೆ ನಿಮಗೆ ಹಚ್ಚೋದು ಹೇಗಂತ ತೋರಿಸ್ತೀನಿ. ಸೊ ನೀವು ನೋಡ್ಬೋದು, ನಾನು ನಿನ್ನೆ ಕಲಸಿಟ್ಟಿದ್ನಲ್ಲ, ಸೊ ಈ ಥರ ಕನ್ಸಿಸ್ಟೆನ್ಸಿ ಬಂದಿದೆ ಇದು. ಸೊ ಈ ಥರ ಬರಬೇಕು. ಒಬ್ಬೊಬ್ಬರಿಗೆ ಕಲರ್ ಆಗಬಾರ್ದು ಕೈ ಅನ್ನೋರು ಗ್ಲೌಸ್ನ ಹಾಕ್ಕೋಬೋದು. ನಾನಿವಾಗ ಗ್ಲೌಸ್ನ ಹಾಕ್ಕೋತಿದ್ದೀನಿ. ಅದಕ್ಕಿಂತ ಮೊದಲು ಕೂದಲಲ್ಲಿ ಸಿಕ್ಕಿರೋದನ್ನ ಬಿಡಿಸ್ಕೊಬಿಡೋಣ, ಸೊ ದಟ್ ಈ ಹಚ್ಕೊಳ್ಳೋಕ್ಕೂ ಈಸಿ ಆಗುತ್ತಲ್ವ. ಸೊ ಇವಾಗ ಸಿಕ್ಕೆಲ್ಲ ಬಿಡಿಸಿದಾಗಿದೆ. Move your feet to the beat. I'm the boogeyman. Let's boogie. I'm the boogeyman. Let's boogie. Move your feet to the beat. I'm the boogeyman. Let's boogie. Move your feet to the beat. I'm the boogeyman. Let's boogie. Move your feet to the beat.
your feet to the beat. I'm the boogeyman. Let's boogie. Move your feet to the beat. I'm the boogeyman. Let's boogie. Move your feet to the beat. I'm the boogeyman. Let's boogie. I'm the boogeyman. Let's boogie. Move your feet to the beat. I'm the boogeyman. Let's boogie. Move your feet to the beat. I'm the boogeyman. Let's boogie. Move your feet to the beat. Move your feet to the beat. I'm the boogeyman. Move your feet to the beat. Let's boogie. ನಾನಿವಾಗ ಮೆಹಂದಿ ಹಚ್ಕೊಂಡಿದ್ದಾಗಿದೆ, ನೀವು ನೋಡಬಹುದು. ಸೊ ನಾನು ಇದನ್ನು ಒಂದು 2-3 ಗಂಟೆ ಹಾಗೆ ಬಿಡ್ತೀನಿ. ಇಲ್ಲ ನಾನು ಬೇಗ ತೊಳ್ಕೊತೀನಿ ಅಂದರೆ ಅಟ್ಲೀಸ್ಟ್ 1 ಅವರ್ ಆದರೂ ಬಿಡಬೇಕಾಗತ್ತೆ ನೀವು. ಆ್ಯಂಡ್ ಇನ್ನೊಂದೇನಂದರೆ, ಇವತ್ತು ಸ್ನಾನ ಮಾಡಬೇಕಾದ್ರೆ ಶಾಂಪೂನ ಯೂಸ್ ಮಾಡಬೇಡಿ. ಬರೀ ಉಗುರು ಬೆಚ್ಚಗೆ ನೀರು, ಅಂದರೆ ತುಂಬ ಬಿಸಿನೂ ಇರಬಾರ್ದು. ಸೊ ಅದರಲ್ಲಿ ನೀವು ತಲೆ ತೊಳ್ಕೊಳ್ಳಿ. ಆಮೇಲೆ ಆಯಿಲ್ ಅಪ್ಲೈ ಮಾಡಿಬಿಟ್ಟು ನೆಕ್ಸ್ಟ್ ಡೇ ಆಮೇಲೆ ನೀವು ಶಾಂಪೂನ ಹಾಕ್ಕೊಳ್ಳಿ. ಎಲ್ಲರೂ ಆಲ್ಮೋಸ್ಟ್ ಎಲ್ಲ ಮಾಡೋ ತಪ್ಪು ಅದೇ. ಯಾಕೆಂದರೆ ಒಬ್ಬೊಬ್ಬರಿಗೆ ಶಾಂಪೂ ಇಲ್ಲದೆ ತಲೆ ಸ್ನಾನ ಮಾಡ್ಲಿಕ್ಕೆ ಇಷ್ಟ ಆಗಲ್ಲ ಅಂತ ಮೈಲ್ಡಾಗಿ ಶಾಂಪೂ ಯೂಸ್ ಮಾಡ್ತಾರೆ. ಬಟ್ ಅದನ್ನು ಮಾಡಬೇಡಿ. ಇವತ್ತು ಬರೀ ನೀರಲ್ಲಿ ತಲೆ ತೊಳ್ಕೊಳ್ಳಿ. ನಾಳೆ ಶಾಂಪೂಯಿಂದ ನೀವು ಕ್ಲೀನಾಗಿ ತಲೆ ತೊಳ್ಕೊಬಹುದು. ಸೊ ಆವಾಗ ಇವತ್ತು ಕಲರ್ ಬಂದಿರೋದು ಗೊತ್ತಾಗಲ್ಲ. ಸೊ ನಾಳೆ ನಿಮಗೆ ಆಯಿಲ್ ಅಪ್ಲೈ ಮಾಡಿ ತಲೆ ಸ್ನಾನ ಆದಮೇಲೆ ನಿಮ್ಮ ಕಲರ್ ಬಂದಿರೋದು ಗೊತ್ತಾಗುತ್ತೆ. ಸೊ ನಾನು ಆಮೇಲೆ ಸಿಗ್ತೀನಿ ನಿಮಗೆ ಸ್ನಾನ ಆದಮೇಲೆ. ನೀವು ನೋಡ್ಬೋದು, ನಾನು ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ. ಆ್ಯಂಡ್ ನಾನು ಯಾವುದೇ ಥರ ಶಾಂಪೂನ ಯೂಸ್ ಮಾಡಿಲ್ಲ, ಜಸ್ಟ್ ಉಗುರು ಬೆಚ್ಚಗೆ ನೀರನ್ನ ಯೂಸ್ ಮಾಡಿದ್ದೀನಿ ಅಷ್ಟೇ. ಐ ಹೋಪ್ ನಿಮ್ಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಸೊ ಇದು ನಾನು ಫಾಲೋ ಮಾಡೋ ಮೆಥಡ್ ಇದು. ಒಂದು ಮೆಹಂದಿನ ಕಲಿಸೋದಾಗಿರ್ಬೋದು ಆ್ಯಂಡ್ ಹಚ್ಕೊಳ್ಳೋದಾಗಿರ್ಬೋದು. ಸೊ ನಿಮಗೂ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಇದನ್ನು ಫಾಲೋ ಮಾಡಿ ನೋಡಿ ಆ್ಯಂಡ್ ಯಾವ ಥರ ಬರುತ್ತೆ ಅಂತ ನನಗೂ ಹೇಳಿ. ಆ್ಯಂಡ್ ಇನ್ನೊಂದೇನೆಂದರೆ, ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ. ಥ್ಯಾಂಕ್ ಯು ಸೋ ಮಚ್.